ನಾನೇ ತಂದದ್ದು. ಇವತ್ತು ನೀವು ನಾಟಕೀಯವಾಗಿ ಅಲ್ಲಿ ಮಂತ್ರಿಮಂಡಲ ಸಭೆ ಮಾಡಿ ನೀವು ಏನು ಮಾಡಿದ್ದೀರಿ ಚಾಮರಾಜನಗರಕ್ಕೆ ಹೇಳಿ? ಕಾವೇರಿ ನೀರು ತಂದವ್ರು ಯಾರು? ಜಿಲ್ಲೆ ಮಾಡಿದವ್ರು ಯಾರು? ಜೋಡಿ ರಸ್ತೆ ಮಾಡಿದವ್ರು ಯಾರು? ಸ್ಟೇಡಿಯಂ ಮಾಡಿದವ್ರು ಯಾರು? ಪ್ರತಿ ಹಳ್ಳಿಗೂ ನೀರು ಕೊಟ್ಟೆ, ಪ್ರತಿ ಹಳ್ಳಿಗೂ ಮನೆಗಳು ಕಟ್ಟಿಸ್ಕೊಟ್ಟೆ, ಪ್ರತಿ ಹಳ್ಳಿಗೂ ಅದ್ಭುತವಾದಂಥ ಜನಾಂಗಕ್ಕೆ ಮನೆ ಕಟ್ಟಿಸ್ಕೊಟ್ಟೆ. ಜಿಲ್ಲಾ ಭವನ ಇವತ್ತು ನೋಡಬೇಕು, ಇಡೀ ಕರ್ನಾಟಕದಲ್ಲಿ ಅದ್ಭುತ ಸ್ಟೇಡಿಯಮ್ಮು. ಯಾರು ಆ ಥರ ಮಾಡೋಕ್ಕಾಗೋದಿಲ್ಲ ಅಂತ ಸ್ಟೇಡಿಯಂ. ಆದರೂ ನಿಮ್ಮನ್ನು ಸೋಲಿಸ್ಬಿಟ್ರಲ್ಲ ಅಲ್ಲಿ. ಇಲ್ಲಿ ಸೋಲಿಸ್ಲಿ, ಚಿಂತೆ ಇಲ್ಲ. ಸೋಲ್ಗೂ ಇದಕ್ಕೂ ಸಂಬಂಧವಿಲ್ಲ. ಅವ್ರು ಎಷ್ಟೇ ಸೋಲಿಸ್ತ್ರೂ ನಾನು ಅವ್ರ ಪರವೇ. ಅವ್ರ ಬಗ್ಗೆ ಗೌರವ ಇದೆ, ಆ ಜನಾಂಗದ ಬಗ್ಗೆ ಪ್ರೀತಿ ಇದೆ. ಸೋಲಿಸ್ಬೇಕಾದ್ರೆ ಕೆಲವು ಭ್ರಷ್ಟ ರಾಜಕಾರಣಿಗಳು ಹಣ, ಬೆಂಗಳೂರಿಂದ ಒಬ್ಬ ಭ್ರಷ್ಟ ಬಂದ, ಕೋಟಿ ಅಲ್ಲೇ ಇರ್ತಕ್ಕಂಥವರು ಗಣಿ ಮಾಲೀಕರು ಕೋಟಿ. ನಾನು ಜನ್ಮದಲ್ಲಿ, ನಾನು ಅಧಿಕಾರದಲ್ಲಿ ಅಲ್ಲಿ ನಿಮ್ಗೆ ಹೇಳೋದಾದರೆ ಕನಿಷ್ಠ 500 ಕೋಟಿ ಮಾಡ್ಬೋದಾಗಿತ್ತು. 5 ಪೈಸಕ್ಕೆ ಕೈ ಹಾಕಲಿಲ್ಲ, ಕ್ವಾರೆಗೆ ಕೈ ಹಾಕಲಿಲ್ಲ, ಜಮೀನಿಗೆ ಕೈ ಹಾಕಲಿಲ್ಲ, ಪ್ರಾಮಾಣಿಕವಾಗಿ ರಿಯಲ್ ಎಸ್ಟೇಟಿಗೆ ಕೈ ಹಾಕಲಿಲ್ಲ. ಭಾಳ ಅದ್ಭುತವಾಗಿ, ಪ್ರಾಮಾಣಿಕವಾಗಿ, ಆದರ್ಶವಾಗಿ ಪ್ರಜಾತಂತ್ರ ರೀತಿಯಲ್ಲಿ ನಡ್ಕೊಂಡು ಬಂದೆ. ಇವತ್ತು ಬೇಡ, ಒಂದು MLC ಮಾಡಬೇಕಾಗಿತ್ತು. ಈಗ ಅಲ್ಲಿ MLC ಅಂತಂದ್ರೆ 25 ಕೋಟಿ ಇದೆ ಅದಕ್ಕೆ ರೇಟು. ಈಗ 4 MLC ಸ್ವಲ್ಪ ಹೆಚ್ಚು ಕಡಿಮೆ 100 25 ಕೋಟಿ. ಬಹುಶಃ ನನಗೆ ಒಂದು 5 ಕೋಟಿ ಕಡಿಮೆ ಮಾಡ್ಬೋದು ಬೇಕಾದ್ರೆ. ನಾನು 20 ಕೋಟಿ ಕೊಟ್ರೆ ಅವ್ರು ಮಾಡಿದ್ರು. ನಾನು ಸಿದ್ದರಾಮಯ್ಯನವ್ರಿಗೆ ಹೇಳಿದೆ, ನೋಡ್ರಿ ಕೆಟ್ಟ ಹೆಸರು ಬರುತ್ತೆ ಸಿದ್ದರಾಮಯ್ಯನವರೇ, ನೀವು ನನ್ನಾದರೂ ಮಾಡಿ, ಇಲ್ವಾ ನಿಮ್ಗೆ ಯಾರು ಬೇಕು ಅಂತವ್ರನ್ನ ಆ ಸದನಕ್ಕೆ ಗೌರವ ತರೋದು ಮಾಡಿ. ನಿಮ್ಗೆ ಹೇಳೋದಾದರೆ ಉಪಾಧ್ಯಾಯರ ಕ್ಷೇತ್ರದಲ್ಲಿ ಗೆದ್ದಿರ್ತಕ್ಕಂಥ ವ್ಯಕ್ತಿ ಒಂದೊಂದು ಓಟ್ಗೆ 9,000 ಮೈಸೂರಲ್ಲಿ ಕೊಟ್ಟರು. ವಿವೇಕಾನಂದ ಇನ್ನೇನು ಕೊಟ್ಟರು, ಒಂದು ಓಟ್ಗೆ 9,000, ಒಂದು ಓಟ್ಗೆ 9,000. ಆದ್ದರಿಂದ ಅವರಿಗೆ 9,000, ಸುಮಾರು 23,000 ಜನಕ್ಕೆ ಓಟಿಗೆ ದುಡ್ಡು ಕೊಟ್ಟಿದ್ದಾರೆ. ಯಾರು? ಅಲ್ಲ, ಅದು ಅವ್ರ ಹತ್ರ ದುಡ್ಡು ಭಾರಿ ಇತ್ತು, ದುಡ್ಡನ್ನು ಹಂಚಿಬಿಟ್ಟಿದ್ದಾರೆ. ಈ ಉಪಾಧ್ಯಾಯರುಗಳನ್ನ ನಾನು ಭಾಳ ಗೌರವ ಇಟ್ಕೊಂಡಿದ್ದೆ, ನನಗೆ ಓಟ್ ಕೊಡ್ತಾರೆ ಅಂತ. ನಾನು ಉಪಾಧ್ಯಾಯರಿಗೆ ಏನು ಹೇಳಿದೆ ಅಂತಂದರೆ, ಹನುಮಂತಯ್ಯನವ್ರು ಹೆಂಗಿದ್ರು, ನಿಜಲಿಂಗಪ್ಪನವ್ರು ಹೆಂಗಿದ್ರು, BD ಜತ್ತಿ ಹೆಂಗಿದ್ರು, KC ರೆಡ್ಡಿ ಹೆಂಗಿದ್ರು, ಇವರೆಲ್ಲರದು ದೇವರಾಜ ಅರಸು ಹೆಂಗಿದ್ರು, ಇವರೆಲ್ಲ ನಾನು ಅವರಿಗೆ ಪಾಠ ಹೇಳಿದೆ. ಆ ಉಪಾಧ್ಯಾಯರುಗಳಿಗೆ ನಾ ಪಾಠ ಹೇಳಿದೆ, ತಿಳ್ಕೊಳ್ಳಿ, ನಾನು ಆದರ್ಶ, ಓಟ್ ಕೊಡಿ ನನಗೆ ಅಂತ. ಅವರೇನು ಮಾಡಿದ್ರು, 9,000ಕ್ಕೆ ಒಂದು ಓಟ್ ಕೊಟ್ಟರು. ಮರ್ತಿಬೇಗೌಡರು 5,000 ಅವ್ರಿಗೊಂದು ಓಟ್ ಕೊಟ್ಟರು. ಇವು ಅಟಲ್ ನಾಗರಾಜ್ ಪಾಪ ಆದರ್ಶ ಅಂತ ಹೇಳಿದ್ದಾರೆ ಅಂತೇಳಿ 3ನೇ ಓಟು 14,500 ಓಟ್ ಕೊಟ್ಟವ್ರೆ. ಯಾಕೆ? ಒಂದು ಕೊಟ್ಬೋಣ, ಇವ್ರಿಗೆ ಒಂದು ಕೊಟ್ಬೋಣ. 14 ನಾನಾ ದುಡ್ಡಿದ್ರಲ್ವೇ ಖರ್ಚು ಮಾಡೋದು? ನೀನು ಸರಿ, ಎಲ್ಲಿ ದುಡ್ಡಿದೆ? ನಾ ದುಡ್ಡಿದ್ರು ದೇವರಾಣೆ ಹೇಳ್ತೀನಿ, ದುಡ್ಡು ಕೊಡ್ತಿರಲ್ಲ. ಉಪಾಧ್ಯಾಯರುಗಳು ದುಡ್ಡು ಮುಟ್ಬಾರ್ದು, ಪದವಿ ಇಸ್ಕೋಬಾರ್ದು, ಶಿಕ್ಷಕರು ಇಸ್ಕೋಬಾರ್ದು, ಪದವೀಧರರು ಇಸ್ಕೋಬಾರ್ದು, ಸಾಮಾನ್ಯ ಜನ ಇರಲಿ. ಏನಾಗೋಗಿದೆ ಅಂತಂದರೆ, ಚುನಾವಣೆ ದುಡ್ಡು ಎಷ್ಟಿದೆ ಅಂತ ಅವರೇ ಕೇಳ್ತಾರೆ, ನಾವು ನಿಲ್ಲೋಕೆ ಹೋದ್ರೆ ಎಷ್ಟಿದೆ. ಅದೇ ಹೇಳೋದು, ನಾನು ಚಾಮರಾಜನಗರದಲ್ಲಿ ಸೋಲ್ಬೇಕಾದ್ರೆ ಭ್ರಷ್ಟ ರಾಜಕಾರಣಿಗಳು, ಜಾತಿ, ಇದರಿಂದ ಸೋತೆ. ಇಲ್ಲದೇ ಇದ್ರೆ ನಾನು ಚಾಮರಾಜನಗರವನ್ನು ಇಡೀ ಕರ್ನಾಟಕದ ಭೂಪಟದಲ್ಲಿ ಮೇಲೇರಿಸಿದ್ದೆ. ಚಾಮರಾಜನಗರ ಕರ್ನಾಟಕದ ಭೂಪಟದಲ್ಲಿ ಅದ್ಭುತವಾಗಿ ಕಾಣೋಂಗೆ ಮಾಡಿದ್ದೆ. ಎಲ್ಲ ಜನಾಂಗದ ಜೊತೆಯಲ್ಲಿ ಪ್ರೀತಿ, ನನಗೆ ಯಾವ ಜಾತಿ ಇಲ್ಲ, ಏನಿಲ್ಲ, ಪ್ರತಿಯೊಬ್ಬರಿಗೂ ನಾನೇ. ನಿಮ್ಗೆ ಹೇಳೋದಾದರೆ ಅಲ್ಲಿ ನೀವು ದಯವಿಟ್ಟು ಹೋಗಿ
ಆ DC ಆಫೀಸ್ ನೋಡಿ ಏನು ಅದ್ಭುತವಾಗಿದೆ. ನಿಮ್ಗೆ ಹೇಳಿದ್ದಾರೆ ಬಸವ ಭವನಕ್ಕೆ ಇದುವರೆಗೂ ಒಬ್ಬರು ಜಾಗ ಕೊಟ್ಟಿರಲಿಲ್ಲ. ನಾನು ಬಸವ ಭವನಕ್ಕೆ ಜಾಗ ಕೊಟ್ಟೆ. ಆದರೆ ಬಸವ ಭವನ ಉತ್ಸವಕ್ಕೆ ನನಗೆ ಗೊತ್ತೇ ಇಲ್ಲ ನೀವು ಯಾರು ಅಂತ ಅವ್ರಿಗೆ. ನೀವು ಯಾರು, ನಾನೇ ದುಡ್ಡು ಕೊಟ್ಟು ಅವರು ಒತ್ತಾಯ ಮಾಡಿದ್ರಂತ ಕೊಟ್ಟೆ, ನೀವು ಯಾರು ಅಂತ ಅವ್ರಿಗೆ ಗೊತ್ತೇ ಇಲ್ಲ. ಜಿಲ್ಲೆ ಮಾಡಿದಂಥ ವಟಾಳ್ ನಾಗರಾಜ್ ಜಿಲ್ಲೆ ಉದ್ಘಾಟನೆಯಲ್ಲಿ ಮಹದೇಶ್ವರ ಬೆಟ್ಟದಲ್ಲಿ JH ಪಟೇಲ್ರು ಉದ್ಘಾಟನೆ ಮಾಡಿದ್ರು. ನಾನು ಪಟೇಲ್ ಇಲ್ಲದೇ ಇದ್ದರೆ ಆ ಜಿಲ್ಲೆ ಕಣ್ತಾಗ್ತಿರ್ಲಿಲ್ಲ. ಇವತ್ತು ಜನ ವಟಾಳ್ ನಾಗರಾಜ್ ಯಾರು ಅನ್ನೋದನ್ನ ನೆನೆಸ್ಕೊಳ್ಬೇಕು. ಕುಡಿಯೋ ನೀರು ಏನು ಕುಡಿತಾ ಇದ್ದೀರಿ ನೀರು ಕಾವೇರಿ ವಟಾಳ್ ನಾಗರಾಜ್. ಆ ದೃಷ್ಟಿಯಿಂದ ಮುಂದಿನ ತಿಂಗಳು ನಾನು ಸಂಪೂರ್ಣವಾಗಿ ಗಡಿನಾಡು ಬಂದು ತಮಿಳುನಾಡು ಬಂದ್ ಮಾಡಿ ತಾಳವಾಡಿ ಕರ್ನಾಟಕ ಸೇರಬೇಕು ಅಂತೇಳಿ ಭಾರಿ ಹೋರಾಟವನ್ನು ಮಾಡ್ತೇವೆ. ಮತ್ತು ಕರ್ನಾಟಕದಲ್ಲಿ ಪರಭಾಷೆ ಚಿತ್ರಗಳ ಹಾವಳಿ ಜಾಸ್ತಿ ಆಗಿದೆ. ಹಿಂದಿ ಬೇಡವೇ ಬೇಡ. ಕೇಂದ್ರ ಸರ್ಕಾರದ ಮಲತಾಯಿ ಧೋರಣೆ ಆಯವ್ಯಯದಲ್ಲಿ ಕರ್ನಾಟಕವನ್ನು ಕಡೆಗಾಣಿಸಿದ್ದಾರೆ. ಮಂಗಳೂರು ಕಾರವಾರ ಬಂದರು ಅಭಿವೃದ್ಧಿ ಆಗಬೇಕು. ಮೆಟ್ರೋದಲ್ಲಿ ಕನ್ನಡಿಗರಿಗೆ ಉದ್ಯೋಗ. ಮೈಸೂರು ನಗರ ಮುಖ್ಯಮಂತ್ರಿ ಇಲ್ಲಿಯವರೇ ಈ ಮೈಸೂರು ನಗರಕ್ಕೆ ಒಂದು ಅದ್ಭುತವಾದಂಥ ಆಧುನಿಕವಾದಂಥ ವೈಜ್ಞಾನಿಕವಾದಂಥ ಒಂದು ಯೋಜನೆ ಮಾಡಲಿಲ್ಲ. ಅದೇ ಮೈಸೂರು ಅರಮನೆ, ಅದೇ ಪ್ರತಿಮೆಗಳು. ಸರ್ ಈಗ ದೊಡ್ಡ ಗಡಿಯಾರನ ಹೆಸರು ಚೇಂಜ್ ಮಾಡಿದ್ದಾರೆ ಸರ್, ಆಲ್ರೆಡಿ ಮಾಡಿದ್ದಾರೆ. ಮಹಾವೀರ ವೃತ್ತ ಅಂತ. ಯಾವ ವೃತ್ತ? ಮಹಾವೀರ ವೃತ್ತ ಅಂತ. ಇಲ್ಲ, ದೊಡ್ಡ ಗಡಿಯಾರ ಅಂತಲೇ ಇರಬೇಕು. ಮಹಾವೀರ ವೃತ್ತ ಏನಿದ್ರು ಅವರೆಲ್ಲ ಉರುಳು ಮಾಡ್ಕೊಳ್ಳಿ. ಅದ್ರಲ್ಲಿ ಏನು ಯಾರಿಗೇನು ಹೆದರ್ಬೇಕಾಗಿಲ್ಲ. ನಾನು ಹೇಳ್ತೀನಿ, ಭಾರಿ ಚಳುವಳಿ ಮಾಡ್ತೀವಿ. ಯಾವ ಕಾರಣಕ್ಕೂ ಅಲ್ಲಿ ದೊಡ್ಡ ಗಡಿಯಾರ ಅಂದರೆ ಅದೊಂದು ಐತಿಹಾಸಿಕವಾದಂಥದ್ದು. ರಂಗಾಚಾರ್ಯರು ಪುರಭವನ ಅಂತಂದರೆ ಐತಿಕವಾದ. ಈ ಪುರಭವನದಲ್ಲಿ ನಾನು ಸುಮಾರು ನಿಮ್ಗೆ ಹೇಳ್ಬೋದು 500ಕ್ಕಿಂತ ಮೇಲೂ ಭಾಷಣ ಮಾಡಿದ್ದೀನಿ. ಇಲ್ಲಿ ಒಂದೊಂದು ಭಾಷಣಕ್ಕೆ 10,000 ಜನ ಇಲ್ಲಿ ಅಂಥ ಅದ್ಭುತವಾದ ಮಾಡಿದ್ದೀನಿ. ಮೈಸೂರನ್ನು ಬೆಳವಣಿಗೆ ಮಾಡೋ ಬಗ್ಗೆ, ಆಧುನಿಕವಾಗಿ ಬೆಳವಣಿಗೆ ಮಾಡೋ ಬಗ್ಗೆ ಸರ್ಕಾರ ಸಿದ್ದರಾಮಯ್ಯನವರು ಪ್ರಾಮಾಣಿಕ ಪ್ರಯತ್ನ ಮಾಡಲಿಲ್ಲ. ನೋವಾಗ್ತಾಯಿದೆ. ಸುತ್ತಮುತ್ತ ಮೈಸೂರು ಜಿಲ್ಲೆ ಟಿ ನರಸೀಪುರ ಇರ್ಬೋದು, ಪಿರಿಯಾಪಟ್ಟಣ ಇರ್ಬೋದು, ಹುಣಸೂರು ಇರ್ಬೋದು, ನಂಜನಗೂಡು ಇರ್ಬೋದು, ಇದನ್ನು ಎಷ್ಟು ಅದ್ಭುತವಾಗಿ ವಿದೇಶದವ್ರು ಬಂದರೆ ಮೈಸೂರು ಅಂದರೆ ಇಡೀ ಜೀವನ ಪರ್ಯಂತ ನೆನೆಯುವಂಥ ನಗರವನ್ನಾಗಿ ಮಾಡ್ಬೋದಾಗಿತ್ತು. ಪ್ಲ್ಯಾನ್ ಮಾಡಲಿಲ್ಲ, ಯೋಜನೆ ಮಾಡಲಿಲ್ಲ. ಅದೇ ಟಾಂಗ, ಅದೇ ಜಡ್ಗ ಗಾಡಿ, ಅದೇ ಅದು ಬಿಟ್ಟರೆ ಬೇರೆ ಇಲ್ಲ. ಭಾಳ ಅತ್ಯಂತ ಗೌರವವಾಗಿ ಈ ಮಾತನ್ನು ಹೇಳ್ತಾ ಇದ್ದೀನಿ. ಚಾಮರಾಜನಗರ ಮೆಟ್ಟುಪಾಳ್ಯಂ ಬಗ್ಗೆ ಹೋರಾಟ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.